ಇನ್ನು ಅಲ್ಲು ಅರ್ಜುನ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಇವತ್ತು ಕೂಡ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಇದರ ಮಧ್ಯೆ ಅಲ್ಲು ಅರ್ಜುನ್ಗೆ ಪವನ್ ಕಲ್ಯಾಣ್ ಒಂದು ಶಾಕ್ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ಸಂಬಂಧಿ ಆಗ್ತಾರೆ. ಏನದು ಶಾಕ್, ಬನ್ನಿ ನೋಡೋಣ. ಅಳಿಯ ಅಲ್ಲುಗೆ ಪವನ್ ಕಲ್ಯಾಣ್ ಶಾಕ್, ಪುಷ್ಪರಾಜ್ಗೆ ಪವರ್ಫುಲ್ ಪಂಚ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ. ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಮೆಗಾ ಕುಟುಂಬ ಎಲ್ಲೂ ಸಹ ಮಾತಾಡಿರಲಿಲ್ಲ. ಇದೀಗ ಅಲ್ಲು ಅರ್ಜುನ್ ಸೋದರ ಮಾವ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲ ವಿಚಾರಗಳಲ್ಲಿ ಅಳಿಯನನ್ನು ಬೆಂಬಲಿಸಿ, ಇನ್ನು ಕೆಲವು ವಿಚಾರಗಳಲ್ಲಿ ಕುಟುಕಿದ್ದಾರೆ. ರೇವಂತ್ ರೆಡ್ಡಿಗೆ ಜೈ ಎಂದ ಪವನ್. ಫಸ್ಟ್ ಆಫ್ ಆಲ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ they were never not unlike previous regime. YCP regime la ಹೇರಿ ಪೊಲೀಸರದ್ದೇ ಸರಿ ಎಂದ ಅಲ್ಲು ಮಾವ. ఉత్సాహం తెలటం వేరు, నాతో పాటు అధికారులను కూడా ఇబ్బంది పెడతాం. అంటే ప్రాబ్లం ఉంది. దేర్ కుడ్ బి ల్యాండ్ మైన్స్, దేర్ కుడ్ బి స్పెషల్ ఇష్యూ ఫర్ అన్ ఎన్కౌంటర్. నకిలీ ఐపీఎస్. సో వీ డోంట్ నో. అంటే నేను అనేది సమ్టైమ్స్ వెన్ పోలీస్ సే వి షుడ్ అండర్స్టాండ్. ಕೊನೆಗೆ ಅಳಿಯ ಬೆನ್ನಿಗೆ ನಿಂತ ಪವನ್ కళ్యాణ్. కానీ ఇక్కడ సమస్య ఏం చేశారంటే మొత్తం హీరో మీద పెట్టేశారు అండ్ ఒంటరి వ్యక్తిని చేశారు. అది నాకు కరెక్ట్ అనిపించలేదు. దట్ ఈస్ వన్ ఆస్పెక్ట్. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಿತು. ವಾದ ಪ್ರತಿವಾದ ಆಲಿಸಿದ ನಾಂಪಲ್ಲಿ ಜಿಲ್ಲಾ ನ್ಯಾಯಾಲಯ ಜನವರಿ 3ರಂದು ತೀರ್ಪು ನೀಡುವುದಾಗಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಅಲ್ಲು ಅರ್ಜುನ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಇವತ್ತು ಕೂಡ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಇದರ ಮಧ್ಯೆ ಅಲ್ಲು ಅರ್ಜುನ್ಗೆ ಪವನ್ ಕಲ್ಯಾಣ್ ಒಂದು ಶಾಕ್ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ಸಂಬಂಧಿ ಆಗ್ತಾರೆ. ಏನದು ಶಾಕ್, ಬನ್ನಿ ನೋಡೋಣ. ಅಳಿಯ ಅಲ್ಲುಗೆ ಪವನ್ ಕಲ್ಯಾಣ್ ಶಾಕ್, ಪುಷ್ಪರಾಜ್ಗೆ ಪವರ್ಫುಲ್ ಪಂಚ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ. ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಮೆಗಾ ಕುಟುಂಬ ಎಲ್ಲೂ ಸಹ ಮಾತಾಡಿರಲಿಲ್ಲ. ಇದೀಗ ಅಲ್ಲು ಅರ್ಜುನ್ ಸೋದರ ಮಾವ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲ ವಿಚಾರಗಳಲ್ಲಿ ಅಳಿಯನನ್ನು ಬೆಂಬಲಿಸಿ, ಇನ್ನು ಕೆಲವು ವಿಚಾರಗಳಲ್ಲಿ ಕುಟುಕಿದ್ದಾರೆ. ರೇವಂತ್ ರೆಡ್ಡಿಗೆ ಜೈ ಎಂದ ಪವನ್. ಫಸ್ಟ್ ಆಫ್ ಆಲ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ they were never not unlike previous regime. YCP regime la ಹೇರಿ ಪೊಲೀಸರದ್ದೇ ಸರಿ ಎಂದ ಅಲ್ಲು ಮಾವ. ఉత్సాహం తెలటం వేరు, నాతో పాటు అధికారులను కూడా ఇబ్బంది పెడతాం. అంటే ప్రాబ్లం ఉంది. దేర్ కుడ్ బి ల్యాండ్ మైన్స్, దేర్ కుడ్ బి స్పెషల్ ఇష్యూ ఫర్ అన్ ఎన్కౌంటర్. నకిలీ ఐపీఎస్. సో వీ డోంట్ నో. అంటే నేను అనేది సమ్టైమ్స్ వెన్ పోలీస్ సే వి షుడ్ అండర్స్టాండ్. ಕೊನೆಗೆ ಅಳಿಯ ಬೆನ್ನಿಗೆ ನಿಂತ ಪವನ್ కళ్యాణ్. కానీ ఇక్కడ సమస్య ఏం చేశారంటే మొత్తం హీరో మీద పెట్టేశారు అండ్ ఒంటరి వ్యక్తిని చేశారు. అది నాకు కరెక్ట్ అనిపించలేదు. దట్ ఈస్ వన్ ఆస్పెక్ట్. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಿತು. ವಾದ ಪ್ರತಿವಾದ ಆಲಿಸಿದ ನಾಂಪಲ್ಲಿ ಜಿಲ್ಲಾ ನ್ಯಾಯಾಲಯ ಜನವರಿ 3ರಂದು ತೀರ್ಪು ನೀಡುವುದಾಗಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಅಲ್ಲು ಅರ್ಜುನ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಇವತ್ತು ಕೂಡ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಇದರ ಮಧ್ಯೆ ಅಲ್ಲು ಅರ್ಜುನ್ಗೆ ಪವನ್ ಕಲ್ಯಾಣ್ ಒಂದು ಶಾಕ್ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ಸಂಬಂಧಿ ಆಗ್ತಾರೆ. ಏನದು ಶಾಕ್, ಬನ್ನಿ ನೋಡೋಣ. ಅಳಿಯ ಅಲ್ಲುಗೆ ಪವನ್ ಕಲ್ಯಾಣ್ ಶಾಕ್, ಪುಷ್ಪರಾಜ್ಗೆ ಪವರ್ಫುಲ್ ಪಂಚ್.
ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಮೆಗಾ ಕುಟುಂಬ ಎಲ್ಲೂ ಸಹ ಮಾತಾಡಿರಲಿಲ್ಲ. ಇದೀಗ ಅಲ್ಲು ಅರ್ಜುನ್ ಸೋದರ ಮಾವ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲ ವಿಚಾರಗಳಲ್ಲಿ ಅಳಿಯನನ್ನು ಬೆಂಬಲಿಸಿ ಇನ್ನು ಕೆಲವು ವಿಚಾರಗಳಲ್ಲಿ ಕುಟುಕಿದ್ದಾರೆ. ರೇವಂತ್ ರೆಡ್ಡಿಗೆ ಜೈ ಎಂದ ಪವನ್. And first of all, Telangana CM Ravindra Reddy, they were never, not unlike previous regime. YCP regime la here. ಪೊಲೀಸರದ್ದೇ ಸರಿ ಎಂದ ಅಲ್ಲು ಮಾವ. ఉత్సాహం తెలటం వేరు, నాతో పాటు అధికారులను కూడా ఇబ్బంది పెడతాం. అంటే ప్రాబ్లం ఉంది, దేర్ కుడ్ బి ల్యాండ్ మైన్స్, దేర్ కుడ్ బి స్పెషల్ ఇష్యూ ఫర్ అన్ ఎన్కౌంటర్. నకిలీ ఐపీఎస్. సో వీ డోంట్ నో. అంటే నేను అనేది సమ్టైమ్స్ వెన్ పోలీస్ సే వి షుడ్ అండర్స్టాండ్. ಕೊನೆಗೆ ಅಳಿಯ ಬೆನ್ನಿಗೆ ನಿಂತ ಪವನ್ ಕಲ್ಯಾಣ್. కానీ ఇక్కడ సమస్య ఏం చేశారంటే మొత్తం హీరో మీద పెట్టేశారు అండ్ ఒంటరి వ్యక్తిని చేశారు. అది నాకు కరెక్ట్ అనిపించలేదు. దట్ ఈస్ వన్ ఆస్పెక్ట్. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಿತು. ವಾದ ಪ್ರತಿವಾದ ಆಲಿಸಿದ ನಾಂಪಲ್ಲಿ ಜಿಲ್ಲಾ ನ್ಯಾಯಾಲಯ ಜನವರಿ 3ರಂದು ತೀರ್ಪು ನೀಡುವುದಾಗಿ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಅಲ್ಲು ಅರ್ಜುನ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು. ಇವತ್ತು ಕೂಡ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಇದರ ಮಧ್ಯೆ ಅಲ್ಲು ಅರ್ಜುನ್ಗೆ ಪವನ್ ಕಲ್ಯಾಣ್ ಒಂದು ಶಾಕ್ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ಸಂಬಂಧಿ ಆಗ್ತಾರೆ. ಏನದು ಶಾಕ್, ಬನ್ನಿ ನೋಡೋಣ. ಅಳಿಯ ಅಲ್ಲುಗೆ ಪವನ್ ಕಲ್ಯಾಣ್ ಶಾಕ್. ಪುಷ್ಪರಾಜ್ಗೆ ಪವರ್ಫುಲ್ ಪಂಚ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಮೆಗಾ ಕುಟುಂಬ ಎಲ್ಲೂ ಸಹ ಮಾತಾಡಿರಲಿಲ್ಲ. ಇದೀಗ ಅಲ್ಲು ಅರ್ಜುನ್ ಸೋದರ ಮಾವ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲ ವಿಚಾರಗಳಲ್ಲಿ ಅಳಿಯನನ್ನು ಬೆಂಬಲಿಸಿ ಇನ್ನು ಕೆಲವು ವಿಚಾರಗಳಲ್ಲಿ ಕುಟುಕಿದ್ದಾರೆ. ರೇವಂತ್ ರೆಡ್ಡಿಗೆ ಜೈ ಎಂದ ಪವನ್. And first of all, Telangana CM Ravindra Reddy, they were never, not unlike previous regime. YCP regime la here. ಪೊಲೀಸರದ್ದೇ ಸರಿ ಎಂದ ಅಲ್ಲು ಮಾವ. ఉత్సాహం తెలటం వేరు, నాతో పాటు అధికారులను కూడా ఇబ్బంది పెడతాం. అంటే ప్రాబ్లం ఉంది, దేర్ కుడ్ బి ల్యాండ్ మైన్స్, దేర్ కుడ్ బి స్పెషల్ ఇష్యూ ఫర్ అన్ ఎన్కౌంటర్. నకిలీ ఐపీఎస్. సో వీ డోంట్ నో. అంటే నేను అనేది సమ్టైమ్స్ వెన్ పోలీస్ సే వి షుడ్ అండర్స్టాండ్. ಕೊನೆಗೆ ಅಳಿಯ ಬೆನ್ನಿಗೆ ನಿಂತ ಪವನ್ ಕಲ್ಯಾಣ್. కానీ ఇక్కడ సమస్య ఏం చేశారంటే మొత్తం హీరో మీద పెట్టేశారు అండ్ ఒంటరి వ్యక్తిని చేశారు. అది నాకు కరెక్ట్ అనిపించలేదు. దట్ ఈస్ వన్ ఆస్పెక్ట్. ಕಾಲ್ ತುಳಿತ ಪ್ರಕರಣ